ತಾಗಬೇಡ ಮುತ್ತು ಕಳೆದುಕೊಂಡ ಸಿಪ್ಪೆಯಂತಾಗಬೇಡ, ರಸವ ಹೀರಿದ ಕಬ್ಬಿನ ಸಿಪ್ಪೆಯಂತಾಗಬೇಡ, ರಸವ ಹೀರಿದ ಕಬ್ಬಿನ ಸಿಪ್ಪೆಯಂತಾಗಬೇಡ, ಜೀವವಿಲ್ಲದ ದೇಹದಂತಾಗಬೇಡ, ಜೀವವಿಲ್ಲದ ದೇಹದಂತಾಗಬೇಡ. ತುಂಬು ನಿನ್ನೊಡಲು ಗುರು ಪಣರಸೆಂಬ ಗುರು ಪಣರಸೆಂಬ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಾತಸ್ಮರಣೀಯರಾದ ಆದಿ ಜಗದ್ಗುರು ರೇಣುಕರನ್ನ ಮೊದಲು ಮಾಡಿಕೊಂಡು ಈ ಒಂದು ಕಲಬುರಗಿ ಕ್ಷೇತ್ರದ ಒಡೆಯರಾಗಿರುವಂತಹ ನಮ್ಮೆಲ್ಲರ ಆರಾಧ್ಯ ದೈವವಾಗಿರುವಂತಹ ಕಲಬುರಗಿ ಶರಣಬಸವೇಶ್ವರರಿಗೆ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಈ ಸಂದರ್ಭದೊಳಗ ಪರಮ ಪೂಜ್ಯ ದೊಡ್ಡಪ್ಪ ಅವರನ್ನ ಮತ್ತು ಶರಣಬಸಪ್ಪ ಅವರನ್ನ ನೆನಪಿಸಿಕೊಳ್ಳುತ್ತಾ, ಪರಮ ಪೂಜ್ಯ ದೊಡ್ಡಪ್ಪ ಅಪ್ಪ ಹವ್ಯಾಸಿ ಕಲಾಬಳಗ ಕಲಬುರಗಿ ವತಿಯಿಂದ ಭಕ್ತಿ ಪ್ರಧಾನ ನಾಟಕ ಆಗಿರುವಂತಹ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವವಾಗಿ ಶರಣಬಸವೇಶ್ವರ ಮಹಾತ್ಮೆ ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮಗಳ ಗೌರವ ಅಧ್ಯಕ್ಷರಾಗಿರುವಂತಹ ಗುರು ಲಿಂಗ ಜಂಗಮ ಪ್ರೇಮಿಗಳು ಈ ಸಂಸ್ಥೆಯನ್ನ ಬಹಳ ಎತ್ತರದ ಸ್ಥಾನಕ್ಕೆ ಒಯ್ಯುತ್ತಿರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಹೇಬರಾಗಿರುವಂತಹ ಸನ್ಮಾನ್ಯ ಶ್ರೀ ಬಸವರಾಜ್ ದೇಶಮುಖ್ ಸಾಹೇಬರು, ಕಾರ್ಯದರ್ಶಿಗಳು, ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿ ಅವರೇ, ಈ ಒಂದು ಸಮಾರಂಭದೊಳಗೆ ಪಾಲ್ಗೊಂಡಿರುವಂತಹ ಈ ಭಾಗದ ಸರಳ ಸಾರ್ವಜನಿಕ ರಾಜಕಾರಣಿಗಳಾಗಿರುವಂತಹ ನಮ್ಮ ಎಚ್ಕೆ ಸೊಸೈಟಿಯ ಅಧ್ಯಕ್ಷರಾಗಿರುವಂತಹ ಶಶಿಲ್ ನಮೋಶಿ ಅವರೇ, ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ರಮೇಶ್ ಅವರೇ, ಹಾಗೂ ಎಲ್ಲ ಕಲಾ ಬಳಗವೇ, ಮಾತೆಯರೇ, ತಾಯಿಯರೇ, ತಮ್ಮೆಲ್ಲರಿಗೆ ಶರಣಾರ್ಥಿಗಳು. ನಾವು ಪ್ರತಿ ವರ್ಷ ಶರಣಬಸವೇಶ್ವರ ಜಾತ್ರೆಗೆ ಯಾಕೆ ಬರಬೇಕು ಅಂತಂದ್ರೆ, ಇಲ್ಲಿ ಶರಣಬಸವೇಶ್ವರದ ದರ್ಶನ ಮಾಡಿದ ನಮ್ಮ ಜೀವನ 1 ವರ್ಷ ಪರ್ಯಂತವಾಗಿ ನಡೀತದೆ. ಬರೀ ದರ್ಶನ ಮಾಡೋದು ಹೆಂಗ ಮೊಬೈಲಿಗೆ ಒಂದು ತಾಸು ನೀವು ಚಾರ್ಜ್ ಮಾಡೋದು 8 ತಾಸು 8ರಿಂದ 10 ತಾಸು ಹೆಂಗ್ ನಡೀತದ, ನೀವು ವರ್ಷಿಗೊಮ್ಮೆ ಜಾತ್ರೆಯೊಳಗೆ ಬಂದು ದರ್ಶನ ಮಾಡಿದ ನಮ್ಮ ಜೀವನ 1 ವರ್ಷ ಪರ್ಯಂತವಾಗಿ ಸಾಕದ ಅಂತ ಒಂದು ಶಕ್ತಿ ಸಾಮರ್ಥ್ಯ ಕಲಬುರಗಿ ಶರಣಬಸವೇಶ್ವರ ಹತ್ರದ. ನಿಜವಾಗಿ ಕೂಡ ಪ್ರತಿಯೊಬ್ಬರಿಗೆ ಕರ್ಮ ಯಾರಿಗೆ ಬಿಟ್ಟಿಲ್ಲ, ತಿಳಿದ ಮಹಾತ್ಮನಿಗೆ ಕೂಡ ಬಿಟ್ಟಿಲ್ಲ. ಇನ್ನೊಬ್ಬರ ಬಗ್ಗೆ ನಾವು ಮಾತಾಡೋದು ಕೂಡ ನಮಗೆ ಕರ್ಮ ಬರ್ತದೆ, ಇನ್ನೊಬ್ಬರಿಗೆ ನಿಂದನೆ ಮಾಡಲು ಕೂಡ ಕರ್ಮ ಬರ್ತದೆ, ಎಲ್ಲಿ ಕುತ್ಕೊಂಡು ಹೋದ್ರು ಎಲ್ಲಿ ಕುತ್ಕೊಂಡು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಕೂಡ ಕರ್ಮ ಬರ್ತದೆ. ಈ ಕರ್ಮವನ್ನು ಕಳಿಬೇಕಾದ್ರೆ ನಾವು ಎಲ್ಲಿ ಬರಬೇಕು ಆದರೆ ಶರಣಬಸವೇಶ್ವರ ಕ್ಷೇತ್ರಕ್ಕೆ ಬಂದು ನಮಸ್ಕಾರ ಮಾಡಿದ ನಮ್ಮ ಕರ್ಮಗಳು ಹೋಗುವುದಕ್ಕೆ ಸಾಧ್ಯವೇ ಮಾತನ್ನ ಶಾಸ್ತ್ರಕಾರ ಹೇಳಿದೆ. ಕರ್ಮ ಯಾರಿಗೆ ಬಿಟ್ಟಿಲ್ಲ. ಒಂದು ಭಗವಂತನ ರೂಪ ಆಗಿರುವಂತಹ ಶರಣಬಸವೇಶ್ವರ ಕ್ಷೇತ್ರದೊಳಗ ಏನಾದ್ರು ದಾನ ಕೊಟ್ಟ ನಿಮ್ಮೆಲ್ಲ ಕರ್ಮಗಳು ಕೂಡ ಪರಿಹಾರ ಆಗಕ್ಕೆ ಸಾಧ್ಯದ. ನಿಜವಾಗಿ ಕೂಡ ಮಾತನ್ನ ಹೇಳ್ತಾ ಇದ್ದೀನಿ, ಶರಣಬಸವೇಶ್ವರ ಅಂತ ಅವರಲ್ಲಿ ಎಂತ ಭಾವನೆ ಇರ್ತಂದ್ರೆ ಪ್ರಾಣಿ ಪಕ್ಷಿಗಳು ಎಲ್ಲ ನಮ್ಮವಂತ ತಿಳ್ಕೊಂಡಿರು, ಈ ಜಗತ್ತವನ್ನ ನಮ್ದಂತ ತಿಳ್ಕೊಂಡಿರು, ಯಾವುದೇ ಜಾತಿ ಮಾಡಿಲ್ಲ, ಯಾವುದೇ ಅವರ ಶರಣಬಸವೇಶ್ವರ ಎಂತ ದೊಡ್ಡ ಗುಣ ಇರ್ತಂದ್ರೆ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದ ಇಷ್ಟಕ್ಕೆ ಶಾಂತಿ ಸಂದೇಶಗಳು ಯಾವತ್ತೂ ಕೂಡ ಶರಣಬಸವೇಶ್ವರ ಇದ್ದು ಎಂದೂ ಕೂಡ ಜಾತಿ ಮಾಡಿಲ್ಲ. ಅವರು ಎಂದೂ ಕೂಡ ಯಾವತ್ತೂ ಕೂಡ ಮಾನವ ಕುಲ ಕೋಟಿಗೆ ಉದ್ಧಾರ ಮಾಡುವಂತ ಕೆಲಸವನ್ನ ನಮ್ಮ ಪರಮ ಪೂಜ್ಯರಾಗಿರುವಂತಹ ಶರಣಬಸವೇಶ್ವರ ಮಾಡ್ಯಾರ. ಅವರ ದಾರಿಯಲ್ಲಿ ದೊಡ್ಡಪ್ಪ ಅವರು ಕೂಡ ಅದೇ ರೀತಿ ಹೋಗ್ಯಾರ. ಅವರ ಮೂಲಕ ಲಿಂಗೈಕ್ಯರಾಗಿರುವಂತಹ ನಮ್ಮೆಲ್ಲರ ಪ್ರೀತಿಯ ಅಪ್ಪ ಅವರಾಗಿರುವಂತಹ ಶರಣಬಸವಪ್ಪ ಅವರು ಕೂಡ ಎಂತ ಕೆಲಸ ಮಾಡ್ಯಾರ ನೋಡಿ. ಸಾವಿರ ವರ್ಷದ ಕೆಲಸ ಮಾಡ್ಯಾರ. ಮಕ್ಕಳಿಗಾಗಿ ಶಿಕ್ಷಣ ಸಂಸ್ಥೆ ತೆರೆದಾರ. ಎಂತ ದೊಡ್ಡ ಕೆಲಸ ಮಾಡ್ಯಾರ ಅಂತಂದ್ರ ನಮ್ಮ ಇಡೀ ಉತ್ತರ ಕರ್ನಾಟಕದೊಳಗ ದೊಡ್ಡ ಶಿಕ್ಷಣ ಸಂಸ್ಥೆಯನ್ನ ಯಾರಾದರೂ ಮಾಡಿದ್ದಾರೆ ಅಂತಂದ್ರೆ ಡಾಕ್ಟರ್ ಶರಣಬಸಪ್ಪ ಅಪ್ಪ ಮಾಡಿ ಇವಾಗ ಲಕ್ಷಾಂತರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಜೊತೆ ಒಳ್ಳೆ ತಾಯಿಗಳ ಜೊತೆ ದಾಸೋಹ ಕೂಡ ಸೇವೆಯನ್ನು ಮಾಡಿದ್ದಾರೆ. ಅವರಿಗೆ ಇವತ್ತಿನ ದಿವಸ ನಾವು ನಮ್ಮ ನೆನಪುವನ್ನ ಮಾಡುವಂತಹ ಕಾಲ ಇದು. ಅವರ ತರವೇ ಆಗಿರುವಂತಹ ನಮ್ಮ ದೇಶಮುಖ್ ಸಾಹೇಬರಾಗಲಿ, ನಮ್ಮ ಅವರು ಮಾತೋಶ್ರೀ ಅವರು ಕೂಡ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ಎಷ್ಟು ಕೆಲಸವನ್ನು ಮಾಡಿರುತ್ತಂದ್ರೆ ಸುಮಾರು 50 ವರ್ಷಗಳಲ್ಲಿ ಆಗಲಾದ ಕೆಲಸ ಕೇವಲ 5 ವರ್ಷಗಳು ಮಾಡಿರುವಂತಹ ಕೀರ್ತಿ ಕೂಡ ನಮ್ಮ ಮಾತೋಶ್ರೀ ಅವರಿಗೆ ಮತ್ತು
ಈ ಸಂಸ್ಥೆ, ಈ ದೇವಸ್ಥಾನ ಇದು ಎಷ್ಟು ದೊಡ್ಡ ಪ್ರಸಿದ್ಧಿ ಆಗ್ತದಲ್ಲ, ಇಡೀ ದೇಶದಲ್ಲ ಜಗತ್ತಿನ ತುಂಬಾ ಪ್ರಸಿದ್ಧಿಯನ್ನು ಪಡೆದುವಂತ ವ್ಯಕ್ತಿಗಳು ಇವತ್ತು ದಿವಸ ಶರಣಬಸವಣ್ಣ ಇವರು ರೂಪ ಹುಟ್ಟಿವಂತ ಅಂತ ಇವತ್ತು ದಿವಸ ಅನಿಸ್ತಾ ಇದೆ. ತಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದು ಮಾಡಿ ನಮ್ಮ ಕಾರ್ಯದರ್ಶಿಗಳಾಗಿರುವಂತ ನಮ್ಮ ದೇಶಮುಖ್ ಸಾಹೇಬರು ಇಷ್ಟು ಕೆಲಸ ಮಾಡ್ತಾರೆ ಅಂತಂದ್ರೆ 24x7 ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ರಾತ್ರಿ 7 ಗಂಟೆಗೆ ಏನಾದ್ರು ಫೋನ್ ಬಂದ್ರೆ ಹುಡುಗಿ ಬರ್ತಾರೆ, ಎಲ್ಲ ಕೆಲಸ ಬಿಟ್ಟು ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಜನಸೇವೆ, ಜನಾರ್ದನ ಸೇವೆ. ಇವತ್ತಿನ ದಿವಸ ಮಾಡುವಂತ ಕಾಯಕ ಹ್ಯಾಂಗಿದೆ ಅಂತಂದ್ರೆ ಎಲ್ಲರನ್ನ ಪ್ರೀತಿ ಮಾಡ್ತಾ ಇದ್ದಾರೆ. ನಮ್ಮ ತಾಯಿಯವರು ಕೂಡ ಅವರು ಕೂಡ ಬಹಳ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಕಾರ್ಯಕ್ರಮ ಕೂಡ ತಪ್ಪಿಸಂಗಿಲ್ಲ, ಯಾರ ಕೈಯಿಂದಲೂ ಹೋಗ್ತಾರೆ, ಎಲ್ಲರನ್ನ ಪ್ರೀತಿ ಮಾಡ್ತಾರೆ ಅಂತ ಕೂಡ ಎಲ್ಲರಲ್ಲಿ ಬರುವುದಿಲ್ಲ ಅಂತ ಕೂಡ ಬರಬೇಕಾದ ಅವರ ಶರಣ ಶ್ರೇಷ್ಠ ಅವರು ಆಗಿದೆ. ಅವರು ಆ ರೀತಿ ಅವ್ರ ಕೆಲಸವನ್ನು ಮಾಡುವುದು ನಮಗೆಲ್ಲ ಖುಷಿಯಾಗಿದೆ. ಒಳಿತು ಮಾಡ ಮನಸ್ಸಾಗಿ ಒಳಿತು ಮಾಡು, ನೀನು 3 ದಿವಸ ಖುಷಿ ಉಳಿದ ಮೇಲೆ ನಿನ್ನ ಹೆಸರು ಹೇಳುತ್ತಾರೆ. ಒಳಿತು ಮಾಡ ಮನಸ್ಸು ಒಳಿತು ಅಂತ ಹೇಳಿದ್ದಾರೆ. ಜೀವನದೊಳಗೆ ಒಳ್ಳೇದು ಮಾಡಿ, ಇನ್ನೊಬ್ಬರಿಗೆ ಕೂಡ ಕೆಟ್ಟ ಮಾಡಕ್ ಹೋಗ್ಬೇಡಿ. ಎಷ್ಟು ಸಾಕಷ್ಟು ಒಳ್ಳೇದು ಮಾಡಿ, ಇನ್ನೊಬ್ಬರಿಗೆ ಕೂಡ ಭಗವಂತ ಇನ್ನೊಬ್ಬರಿಗೆ ಒಳ್ಳೇದು ಮಾಡ್ಲ ಅದು ಭಗವಂತನಿಗೆ ಒಳ್ಳೇದು ಮಾಡ್ತದೆ, ಒಳ್ಳೇದಾಗ್ತದೆ. ನೀವು ಯಾರಿಗಾದ್ರೂ ದಾನ ಮಾಡಲ್ಲ ಅದು ಭಗವಂತ ಹೋಗುವಂತ ಹಬ್ಬರಾಗಲಿ, ನಿಮ್ಗೆ ಬರುವಂತ ಸಂಕಟ ದೂರ ಆಗಲಿ. ನಿಮ್ಮೆಲ್ಲರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ತಿಳಿಸಿ ಈ ವರ್ಷ ನಿಮ್ಮ ಜೀವನದೊಳಗೆ ಯಾವತ್ತೂ ಕೂಡ ಶಾಂತಿ, ಸಮಾಧಾನ, ಸುಖ, ಸಮೃದ್ಧಿ ಯಾವತ್ತೂ ಕೂಡ ಇರಲಿ ಅಂತ ತಿಳಿಸಿ ಶರಣಬಸವೇಶ್ವರರ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ನಮ್ಮ ದೇಶಕ್ಕೆ ಅವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ರಿ. ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ನಿಮ್ಗೆ ಬಹಳ ದೊಡ್ಡ ಶಕ್ತಿ ಆಶೀರ್ವಾದ ಶರಣಬಸವೇಶ್ವರ ಆಶೀರ್ವಾದ ಇನ್ನೂ ಕೂಡ ಹೆಚ್ಚಾಗ್ತದೆ. ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ನಿಮಗೆ ಅಭಿನಂದನೆಗಳನ್ನ ನಾವು ಸಲ್ಲಿಸ್ತಾ ಇದ್ದೀವಿ. ಮಾತನ್ನ ತಿಳಿಸಿ ಎಸ್.ಕೆ. ಸೊಸೈಟಿಯ ಅಧ್ಯಕ್ಷರಾಗಿರುವಂತಹ ಶಶಿಕಮಲ್ ಸಾಹೇಬರು ಕೂಡ ಬಹಳ ಒಳ್ಳೆ ಈ ಭಾಗದೊಳಗ ಒಳ್ಳೆ ಸರಳ ಸಂಚಲಿತ ರಾಜಕಾರಣಿ ಬಹಳ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳ ಒಳ್ಳೆ ಕೆಲಸವನ್ನು ಇವತ್ತಿನ ದಿವಸ ಎಸ್.ಕೆ. ಸೊಸೈಟಿಯನ್ನ ಬಹಳ ಎತ್ತರಕ್ಕೆ ಒಯ್ಯುವಂತ ಕೀರ್ತಿ ಕೂಡ ನಮ್ಮ ಸಾಹೇಬ್ ಸಲ್ಲದೆ. ಯಾವತ್ತೂ ಕೂಡ ಒಳ್ಳೆ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳು, ಅವರಿಗೆ ಕೂಡ ಚಪ್ಪಾಳೆ ಮುಖಾಂತರ ಧನ್ಯವಾದ ಸಮರ್ಪಣೆ ಮಾಡಿ ನನ್ನ 2 ಮಾತಿಗೆ ವಿರಾಮ ಕೊಡುವುದಕ್ಕೆ ಮುಂಚೆ ನಮ್ಮ ಅಧ್ಯಕ್ಷರಾಗಿರುವಂತಹ ನಮ್ಮ ರಮೇಶ್ ಅವರು ಬಹಳ ಇಂಥ ಒಂದು ಕಾರ್ಯಕ್ರಮ ಮಾಡುವ ಮುಖಾಂತರವಾಗಿ ನಮಗೆ ಅಷ್ಟೇ ಸಂತೋಷ ಆಗಿಲ್ಲ, ನಮ್ಮ ದೇಶಮುಖ್ ಸಾಹೇಬ್ ಅಷ್ಟೇ ಸಂತೋಷ ಆಗಿಲ್ಲ, ಒಳಗೆ ಕೊಟ್ಟಂತ ಶರಣಬಸವೇಶ್ವರರು ಕೂಡ ಸಂತೋಷ ಮಾಡುವಂತ ಕೆಲಸವನ್ನ ರಮೇಶ್ ಸಾಹೇಬರು ಇವತ್ತಿನ ದಿವಸ ಮಾಡಿದ್ದಾರೆ. ಪ್ರತಿ ವರ್ಷ ಕೂಡ ಎಂಥ ಕಾರ್ಯಕ್ರಮ ಮಾಡಿ ನಮಗೂ ಕೂಡ ಸಹಕಾರ ಇರ್ತದೆ. ಅವ್ರ ದೊಡ್ಡ ಶಕ್ತಿ ಆಶೀರ್ವಾದ ಯಾವತ್ತು ಸಹಕಾರ ಇದ್ದೇ ಇರ್ತದೆ. ನೀವೇನ್ ಹೇಳ್ತೀರಿ ನಾವು ಕೂಡ ಕೇಳಲು ತಯಾರಿದ್ದೀವಿ ಅನ್ನೋ ಮಾತನ್ನು ತಿಳಿಸಿ ನಾನು 2 ಮಾತಿಗೆ ವಿರಾಮ ಕೊಡ್ತಾ ಇದ್ದೇವೆ.